ಮಹಾಗಣಾಧಿಪತಿಯ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ದೇಶಕಾಲ ಪರಿಚ್ಛಿನ್ನಾಯ ನಮಃ ಬಗ್ಗೆ ಓದ್ತೀನಿ. ಶ್ರೀ ಸಾವಿತ್ರಿ ದೇವಿಯು ದೇಶ ಮತ್ತು ಕಾಲಗಳ ಅಳತೆಗೆ ಸಿಕ್ಕತಕ್ಕವಳಲ್ಲ. ಮುಂದಿನದ್ದು ಸರ್ವಗಾಯೇ ನಮಃ. ಶ್ರೀ ಸಾವಿತ್ರಿ ದೇವಿಯು ಸರ್ವವ್ಯಾಪಕಳು ಮತ್ತು ಸರ್ವ ವಸ್ತುಗಳಲ್ಲೂ ಸತ್ತಾರೂಪವಾಗಿರುವವಳು. ಮುಂದಿನದ್ದು ಸರ್ವಮೋಹಿನ್ಯೇ ನಮಃ. ಶ್ರೀ ಸಾವಿತ್ರಿಯು ತನ್ನ ತೇಜಸ್ಸಿನಿಂದ ಸರ್ವರನ್ನೂ ಆಕರ್ಷಿಸುವವಳು. ಅಂದರೆ ಸವಿತೃ ಸ್ವರೂಪವಾದ ಸೂರ್ಯ ತೇಜಸ್ಸನ್ನು ಚರಾಚರ ರೂಪವಾದ ಜಗತ್ತೇ ಮೋಹಿಸುವೆಂಬ ಅಭಿಪ್ರಾಯವಾಗಿದೆ. 699ನೇ ನಾಮದಿಂದ ಇದುವರೆಗೆ ಶ್ರೀ ಸಾವಿತ್ರಿ ಮಹಿಮೆಯನ್ನು ಪ್ರತಿಪಾದಿಸುವುದು. ಮುಂದಿನದ್ದು ಸರಸ್ವತಿಯೇ ನಮಃ. ಓಂಕಾರ ಸ್ವರೂಪವಾದ ಪರಬ್ರಹ್ಮ ಸ್ವರೂಪಿಣಿಯು ಸೃಷ್ಟಿಗೋಸ್ಕರ ಓಂಕಾರದ ಕಳಾ ಮತ್ತು ನಾದ ರೂಪವಾಗಿ ತನ್ನಿಂದ ತಾನೇ ಆವಿರ್ಭವಿಸಿ ಹೊರಕ್ಕೆ ಹರಿದು ಬರುವವಳಾದ್ದರಿಂದ ಸರಸ್ವತಿ ಎನಿಸಿಕೊಂಡಿರುವವಳು. ಸೃಷ್ಟಿ ಸ್ಥಿತಿ ಮತ್ತು ಲಯ ಕಾರ್ಯಗಳ ಜ್ಞಾನಕ್ಕೆ ಅಧಿದೇವತೆಯು, ವಿದ್ಯಾ ಮತ್ತು ನಾದಕ್ಕೆ ಅಭಿಮಾನಿ ದೇವತೆಯು ಶ್ರೀ ಲಲಿತಾದೇವಿಯೇ ಶ್ರೀ ಸರಸ್ವತೀ ದೇವಿಯು. ಮುಂದಿನದ್ದು ಶಾಸ್ತ್ರಮಯೇ ನಮಃ. ಶ್ರೀ ಸರಸ್ವತೀ ದೇವಿಯು ಶಬ್ದ ಮತ್ತು ಅರ್ಥವೆಂದರೆ ಜ್ಞಾನ ಪ್ರತಿಪಾದಕವಾದ ಸಂಹಿತ, ಬ್ರಾಹ್ಮಣ, ಉಪನಿಷತ್ ಸ್ವರೂಪವಾದ ವೇದಗಳ ಮತ್ತು ಪುರಾಣವೇ ಮೊದಲಾದ ಎಲ್ಲ ಶಾಸ್ತ್ರಗಳ ಸ್ವರೂಪಿಣಿಯು. ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯದ ಕಾರ್ಯಗಳ ಸಕಲ ವಿಚಾರ ಜ್ಞಾನವು ಶ್ರೀ ಸರಸ್ವತೀ ದೇವಿಯ ಹಸ್ತದಲ್ಲಿರುವ ಪುಸ್ತಕದಲ್ಲೇ ಇರುವುದರಿಂದ ಜಗತ್ತಿನ ಸಕಲ ವಿದ್ಯಾ ಭಂಡಾರವು ಅವಳೇ ಆಗಿರುತ್ತಾಳೆ. ಆದುದರಿಂದ ಶ್ರೀ ಸರಸ್ವತೀ ದೇವಿಯು ಶಾಸ್ತ್ರಮಯೀ. ಶ್ರೀಮಾತ್ರೆ ನಮಃ.